ಆತ್ಮೇರೆ ನಮಸ್ಕಾರ. ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡುವು. ವಾರಕ್ಕೊಂದು ಕಗ್ಗ ಈ 191ನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ. ಮನೆ ಗುಂಡಪ್ಪನವರು ಏನು ಹೇಳ್ತಿದ್ದಾರೆ ಬನ್ನಿ ಕೇಳೋಣ. ಇರಲಿ ಜೀವ ರಹಸ್ಯವರೆ ಪರದೆಯೊಳಗಡಗಿ, ಇರಲಿ ಜೀವ ರಹಸ್ಯ ಅರೆ ಪರದೆ ಒಳಗೆ ಅಡಗಿ, ಅರಸಿವರಿಸುವರಾರು ಬೀದಿ ಬತ್ತಲಿಯ, ಅರಸಿವರಿಸುವರು ಆರು ಬೀದಿ ಬತ್ತಲಿಯ, ಅರಳಿಪುದಡಗಿರ್ದೊಡಾಗ ನಮ್ಮೆದೆಗಣ್ಣ, ಅರಳಿಪುದು ಅದು ಅಡಗಿರ್ದೊಡೆ ಆಗ ನಮ್ಮ ಎದೆ ಕಣ್ಣ, ಸುರಸತೆಯ ಕುತುಕದಿಂ ಮಂಕುತಿಮ್ಮ, ಸುರಸತೆಯ ಕುತುಕದಿಂ ಮಂಕುತಿಮ್ಮ. ಅರೆ ಪರದೆ ಮಸುಕಾದ ಜ್ಞಾನ, ಅರಳಿಪುದು ವಿಕಾಸವಾಗಿಹುದು, ಎದೆಗಣ್ಣು ಅಂತರ್ಜ್ಞಾನ. ಈ ಜೀವನದ ರಹಸ್ಯ ಅರ್ಧಂಬರ್ಧ ತೆರೆದ ಮಸುಕಾದ ಪರದೆಯ ಒಳಗೇನೆ ಅವಿತುಕೊಂಡು ಕೂತ್ಕೊಳ್ಳಿಬಿಡಿ. ಬೀದಿಯಲ್ಲಿ ಬೆತ್ತಲೆಯಾಗಿ ಓಡಾಡ್ತಾ ಇರೋ ಹುಚ್ಚಿಯನ್ನ ಯಾರಾದರೂ ಹುಡ್ಕೊಂಡು ಹೋಗಿ ಮದುವೆ ಆಗ್ತಾರ? ಅದು ಬಚ್ಚಿಟ್ಟುಕೊಂಡಿರುವಾಗ ಆ ವಸ್ತುವನ್ನು ನೋಡೋದಕ್ಕೆ ನಮ್ಮ ಅಂತರಂಗದ ಕಣ್ಣು ಕುತೂಹಲದಿಂದ ಕಾಯ್ತಾ ಇರ್ತದೆ ಅಂಥೇಳಿ ಮಾನ್ಯ ಗುಂಡಪ್ಪನವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸ್ನೇಹಿತರೆ, ಯಾವುದರ ಬಗ್ಗೆಯೂ ಸ್ಪಷ್ಟವಾದ ಅರಿವು, ನಿಚ್ಚಳವಾದ ಗೋಚರತೆ ನಮಗಿಲ್ಲ. ಹಲವಾರು ಸಿದ್ಧಾಂತಗಳು, ಹಲವಾರು ಭೇದ ಪ್ರಭೇದಗಳು, ಯಾವುದನ್ನು ನಂಬೋದೋ ಯಾವುದನ್ನು ಬಿಡೋದೋ ಒಂದೂ ಗೊತ್ತಾಗಲ್ಲ. ವಿಷಯ ಹೇಗಿದ್ರೂ ನಮ್ಗಳನ್ನು ಸತ್ಯವಾದ ಜ್ಞಾನದ ಕಡೆ ಕರ್ಕೊಂಡು ಹೋಗಬೇಕಾದ ಒಂದು ಅದ್ಭುತ ಶಕ್ತಿಯ ವಸ್ತುವೇ ಬಚ್ಚಿಟ್ಕೊಂಡು ಕೂತಿರೋದ್ರಿಂದ ನಮಗೆ ಎಲ್ಲವೂ ಸಮರ್ಪಕವಾಗಿ ಕಾಣ್ತವೆ ಸ್ನೇಹಿತರೆ. ಹಾಗಾಗಿ ನಮಗೆ ಆ ಪರಮ ಸತ್ಯದ ಅರಿವಾಗೋ ತನಕ ನಾವೇನು ಮಾಡಬೇಕು ಅಂತಂದರೆ, ಹೃದಯದ ಕಣ್ಣನ್ನು, ಮನಸ್ಸಿನ ಕಣ್ಣನ್ನು ತೆರೆದಿಟ್ಕೊಂಡು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು. ಇರಲಿ ಜೀವರಹಸ್ಯ ಅರೆ ಪರದೆಯ ಒಳಗಡಗೆ, ಅರಸಿವರಿಸುವರಾರು ಬೀದಿ ಬತ್ತಲಿಯ, ಇರಲಿ ಜೀವರಹಸ್ಯ ಅರೆ ಪರದೆಯ ಒಳಗಡಗೆ, ಅರಸಿವರಿಸುವರಾರು ಬೀದಿ ಬತ್ತಲಿಯ, ಅರಸಿವರಿಸುವರಾರು ಬೀದಿ ಬತ್ತಲಿಯ, ಅರಳಿಪುದು ಅದು ಅಡಗಿ ಇರ್ತೊಡೆ ಆಗ ನಮ್ಮೆದೆಗಣ್ಣ, ಅರಳಿಪುದು ಅದು ಅಡಗಿ ಇರ್ತೊಡೆ ಆಗ ನಮ್ಮೆದೆಗಣ್ಣ, ಅರಳಿಪುದು ಅದು ಅಡಗಿ ಇರ್ತೊಡೆ ಆಗ ನಮ್ಮೆದೆಗಣ್ಣ, ಸುರಸತೆಯ ಕುತುಕದಿಂ ಮಂಕುತಿಮ್ಮ.
ಧನ್ಯವಾದಗಳು. ನಮಸ್ಕಾರ.